In this video, we are going to discuss about properties of electric potential and the expression for electric potential due to isolated charge. ಅಂದರೆ ಒಂದು ಸಿಂಗಲ್ ಚಾರ್ಜಿಂದ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ಏನೆಲ್ಲ ಪ್ರಾಪರ್ಟೀಸ್ ಇದೆ ಇದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಥವಾ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನು ಅಂತ ನೋಡೋಣ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಸಲ್ಲಿ ಯಾವುದೆಲ್ಲ ಪ್ರಾಪರ್ಟೀಸ್ ಇದೆ ಅನ್ನೋದನ್ನ ನೋಡೋಣ. ಫಸ್ಟ್ ಪ್ರಾಪರ್ಟಿ, ಇಟ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಸ್ಕೇಲರ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಒಂದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಇದಕ್ಕೆ ಯಾವುದೇ ಡೈರೆಕ್ಷನ್ ಇರೋಲ್ಲ. ಸೊ ದೇರ್ ಈಸ್ ನೋ ಡೈರೆಕ್ಷನ್ ಇರೋದಿಲ್ಲ. ನೆಕ್ಸ್ಟ್ ಪ್ರಾಪರ್ಟಿ ಬಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ಈಸ್ ಟೇಕನ್ ಆಸ್ ಝೀರೋ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅಂತ ತಗೊಂಡ್ರೆ ಇಟ್ ಈಸ್ ಝೀರೋ. ಸೊ ನಮಗೆ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ಅಂದರೆ ತುಂಬ ದೂರದಲ್ಲಿ, ಒಂದು ಚಾರ್ಜಿಂದ ತುಂಬ ದೂರದಲ್ಲಿ ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಾವು ಯಾವಾಗಲೂ ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. And the next property is for all practical purpose potential of earth is taken to be zero. ನಾವು ಅರ್ತ್ ಪೊಟೆನ್ಷಿಯಲ್ ಅರ್ಥಿಂಗ್ ಮಾಡ್ತೀವಿ ಅಂತಂದ ಈಗಾಗಲೇ ನಾವು ಫಸ್ಟ್ ಚಾಪ್ಟರಲ್ಲಿ ನೋಡಿದ್ವಿ. ಸೊ ಇನ್ನು even the more and more charges are added to the earth, its potential is always zero. Whatever be the charges given to earth, its potential is always zero. We consider it is zero. ಇದನ್ನು ನಾವು ಝೀರೋ ಅಂತ ತೊಗೊಂಡಾಗೆ ಇನ್ನು ನೆಕ್ಸ್ಟ್ ನಾವು ಯಾವುದೇ ಕಂಡಕ್ಟರ್ಸನ್ನು ಫಾರ್ ಎನಿ ಕಂಡಕ್ಟರ್ connected with earth, its potential also zero. Its potential also zero. ಇದರದ ಪೊಟೆನ್ಷಿಯಲ್ ಸಹ ನಾವು ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ನಮಗೆ ಅರ್ತ್ ಪೊಟೆನ್ಷಿಯಲ್ ಈಸ್ ಝೀರೋ. ಅದರ ಜೊತೆಗೆ ಯಾವುದೇ ಕಂಡಕ್ಟರ್ಸ್ ಈ ಅರ್ತ್ ಜೊತೆ ಕನೆಕ್ಟ್ ಆಗಿತ್ತು ಅಂತ ಅಂದರೆ ಆಗ ಅದರದ ಪೊಟೆನ್ಷಿಯಲ್ನು ಸಹ ನಾವು ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಸಲ ನೋಡೋಣ. ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಸ್ಕೇಲರ್ ಅಂದರೆ ಇಟ್ ಹ್ಯಾಸ್ ನೋ ಡೈರೆಕ್ಷನ್, ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. Yes, the electric potential at infinity is taken to be zero. ಯಾವುದೇ ಒಂದು ಚಾರ್ಜ್ ಇಲ್ಲಿ ತೊಗೊಂಡಿದ್ದೀರಿ, ಒಂದು Q1 ಚಾರ್ಜ್ ತೊಗೊಂಡಿದ್ದೀರಿ, ಇದು ಅಟ್ ಇನ್ಫಿನಿಟಿ ಒಂದು ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅಂತಂದರೆ ಹಿಯರ್ ದ ಪೊಟೆನ್ಷಿಯಲ್ ಈಸ್ ಝೀರೋ. ನೆಕ್ಸ್ಟ್, ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಪೊಟೆನ್ಷಿಯಲ್ ಆಫ್ ಅರ್ತ್ ಈಸ್ ಟೇಕನ್ ಟು ಬಿ ಝೀರೋ. ನಾವು ಎಲ್ಲ ಪ್ರಾಕ್ಟಿಕಲ್ ಪರ್ಪಸಲ್ಲೂ ನಾವು ಅರ್ತ್ ಪೊಟೆನ್ಷಿಯಲನ್ನು ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಇದರ ಜೊತೆಗೆ ಯಾವುದೇ ಕಂಡಕ್ಟರ್ಸ್ ಅರ್ತ್ ಜೊತೆ ಕನೆಕ್ಟ್ ಆಗಿತ್ತು ಅಂತಂದರೆ ಅದರದ್ದು ಪೊಟೆನ್ಷಿಯಲನ್ನು ಸಹ ನಾವು ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಮೂರು ದೀಸ್ ತ್ರೀ ಆರ್ ಮೇಜರ್ ಪ್ರಾಪರ್ಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಕ್ಯಾರೆಕ್ಟರಿಸ್ಟಿಕ್ಸ್ ತೊಗೊಂಡ್ವಿ ಅಂತಂದರೆ ಅಥವಾ ಅದರ ಒಂದು ಫಿಸಿಕಲ್ ಕಾನ್ಸಿಕ್ವೆನ್ಸಸ್ ತೊಗೊಂಡ್ವಿ ಅಂತಂದರೆ ಹಿಯರ್ ದೀಸ್ ತ್ರೀ ಆರ್ ದ ಮೇಜರ್. ನಮಗೆ ಗೊತ್ತಿರಬೇಕು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು ಇಟ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ, ಇಟ್ ಈಸ್ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ಇಟ್ ಈಸ್ ಸ್ಕೇಲಾರ್. ಆ್ಯಂಡ್ ದಿಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ, ನಾವು ತುಂಬ ದೂರದಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತಾದರೆ ದೆನ್ ಇಟ್ ಈಸ್ ಝೀರೋ. ಮತ್ತು ನಾವು ಅರ್ತ್ ಪೊಟೆನ್ಷಿಯಲ್ನ ನಾವು ಯಾವಾಗಲೂ ತೊಗೋಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಅಥವಾ ನಿಮ್ಮ ನೆಕ್ಸ್ಟ್ ಡೆರಿವೇಷನ್ಸಲ್ಲಿ ಎಲ್ಲಾದರೂ ತೊಗೊಂಡ್ವಿ ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಅಲ್ಲಿ ನಾವು ಅರ್ತ್ ಪೊಟೆನ್ಷಿಯಲ್ನ ಏನಂತ ತೊಗೋಬೇಕು, ಇಟ್ ಈಸ್ ಆಲ್ವೇಸ್ ಟು ಬಿ ಅಟ್ ಝೀರೋ. ಇದನ್ನು ಯಾವಾಗ ನಾವು ಝೀರೋ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಈಗ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಡೆರಿವೇಷನ್ಸ್ ನೋಡ್ತಾ ಹೋಗೋಣ. ಇಲ್ಲಿ ದ
the expression for electric potential due to isolated ಚಾರ್ಜ್. ಒಂದು ಐಸೋಲೇಟೆಡ್ ಚಾರ್ಜ್ ಅಂದರೆ ಒಂದೇ ಒಂದು ಚಾರ್ಜ್ ಇದೆ, ಆ ಒಂದು ಚಾರ್ಜಿಂದ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ನಾವು ಆ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಇಲ್ಲಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಒಂದು ಪ್ಲಸ್ ಕ್ಯೂ ಅಂದರೆ ಒಂದು ಪಾಸಿಟಿವ್ ಚಾರ್ಜನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಸಿಯರ್ ಇಟ್ ಈಸ್ ಎ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನಿಮಗೆ ಈಗಾಗಲೇ ಎಲೆಕ್ಟ್ರಿಕ್ ಫೀಲ್ಡ್ ಪ್ರಾಪರ್ಟೀಸ್ ಗೊತ್ತಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಅಂಡ್ ಎಂಡ್ಸ್ ಅಟ್ ಇನ್ಫಿನಿಟಿ. ಇಲ್ಲಿ ಪಾಸಿಟಿವ್ ಚಾರ್ಜಿಂದ ಎಮರ್ಜ್ ಆಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ತೋರಿಸಿದ್ದೀವಿ. ಈಗ ಇಲ್ಲಿ ನಾವು ಒಂದು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಪ್ಲೇಸ್ ಮಾಡಬೇಕು. ಈಗ ಇಲ್ಲಿ ನಾವು ಒಂದು ಕೂಲಂಬ್ ಆಫ್ ಚಾರ್ಜ್ ಅಂತ ತೊಗೊಂಡು ಈ ಪಾಯಿಂಟ್ ಎ ಅನ್ನೋ ಕಡೆ ಇಟ್ಟಿದ್ದೀವಿ. ಇಲ್ಲಿಂದ ನಾವು ಈ ಪಿ ಹತ್ರ ಏನಾದರೂ ಈ ಒಂದು ಕೂಲಂಬ್ ಆಫ್ ಚಾರ್ಜನ್ನು ಇಟ್ಟರೆ ಈ ಪಾಯಿಂಟ್ ಹತ್ರ ನಮಗೆ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸದ್ಯಕ್ಕೆ ನಾವಿಲ್ಲಿ ಎ ಅನ್ನೋ ಹತ್ರ ಇಟ್ಟಿದ್ದೀವಿ ಈ ಚಾರ್ಜನ್ನು. ಈಗ ಇದನ್ನು ಫಸ್ಟ್ ಡಿಸ್ಕ್ರೈಬ್ ಮಾಡಿಬಿಡೋಣ ಈ ಪ್ರಾಬ್ಲಮನ್ನು. ನಾವು ಫಸ್ಟ್ ವಿ ಡಿಸ್ಕ್ರೈಬ್ ದ ಪ್ರಾಬ್ಲಮ್. ಈ ಡಯಾಗ್ರಾಮ್ ನೋಡ್ರಿ. Here the charge, this is a plus q, is the positive charge which is at a distance r from a point p. p ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದು r ಅಷ್ಟು ಡಿಸ್ಟೆನ್ಸ್ ಅಲ್ಲಿದೆ. ದೆನ್ ಮತ್ತೆ ಇಲ್ಲಿ ಎ ಅನ್ನೋದು ಇನ್ನೊಂದು ಪಾಯಿಂಟ್ ತೊಗೊಂಡಿದ್ವಿ. ಈ ಪಾಯಿಂಟ್ ಹತ್ರ ನಾವೇನಿಟ್ಟಿದ್ದೀವಿ, ಇಲ್ಲಿ 1 ಕೂಲಂಬ್ ಆಫ್ ಚಾರ್ಜ್ ಇಟ್ಟಿದ್ದೀವಿ. ಸೊ ಪ್ಲಸ್ 1 ಕೂಲಂಬ್ ಆಫ್ ಚಾರ್ಜ್ ಆರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ಕ್ಯೂ. ಈ ಕ್ಯೂ ಇಂದ ಎಕ್ಸ್ ಅಷ್ಟೇ ಡಿಸ್ಟೆನ್ಸಲ್ಲಿ ಪ್ಲಸ್ 1 ಕೂಲಂಬ್ ಆಫ್ ಚಾರ್ಜನ್ನು ಇಟ್ಟಿದ್ದೀವಿ. ಇದೆರಡನ್ನು ಅಷ್ಟೇ ಡಿಸ್ಕ್ರೈಬ್ ಮಾಡಿದ್ರು ಸಾಕು ನಾವು ನಮ್ಮ ಪ್ರಾಬ್ಲಮ್ ಡಿಸ್ಕ್ರೈಬ್ ಮಾಡಬೇಕಾದ್ರೆ. ಈಗ ಇಲ್ಲಿ ನೋಡಿ, ಪ್ಲಸ್ ಕ್ಯೂ ಈಸ್ ದ ಚಾರ್ಜ್ ಪ್ಲೇಸ್ಡ್ ಅಟ್ ಡಿಸ್ಟೆನ್ಸ್ ಆರ್ ಫ್ರಮ್ ಪಾಯಿಂಟ್ ಪಿ ಆ್ಯಂಡ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಈಸ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ಪ್ಲಸ್ ಕ್ಯೂ. ಇಷ್ಟನ್ನು ನಾನು ಡಿಸ್ಕ್ರೈಬ್ ಮಾಡಿದರೆ ಆಯಿತು. ಇಲ್ಲಿ let plus q be the point charge placed at a distance r from p. p ಇಂದ r ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ದೀವಿ. ಇನ್ ಎ let unit positive charge plus 1 coulomb is placed at a distance x from plus q. ಈ ಪ್ಲಸ್ 1 ಕೂಲಂಬ್ ಆಫ್ ಚಾರ್ಜನ್ನು ನಾವು ಎಕ್ಸ್ ಅಷ್ಟು ಡಿಸ್ಟೆನ್ಸಲ್ಲಿ ಈ ಪ್ಲಸ್ ಕ್ಯೂ ಇಂದ ನಾವು ಸೆಪರೇಟ್ ಮಾಡಿದ್ದೀವಿ. ಹಾಗಾದರೆ ಈಗ ನಿಮಗೆ ಈಗಾಗಲೇ ಕೂಲಂಬ್ಸ್ ಲಾ ಗೊತ್ತಿದೆ. ಫಸ್ಟ್ ಚಾಪ್ಟರಲ್ಲಿ ಕೂಲಂಬ್ಸ್ ಲಾ ಓದಿದ್ದೀವಿ ನಾವು. ಇಲ್ಲಿ ಪ್ಲಸ್ ಕ್ಯೂ ಮತ್ತು ಇಲ್ಲಿ ಪ್ಲಸ್ 1 ಕೂಲಂಬ್ ಚಾರ್ಜ್ ಇದೆ. ಸೊ ಇವೆರಡರ ಮಧ್ಯೆ ನಮಗೆ ಒಂದು ರಿಪಲ್ಸಿವ್ ಫೋರ್ಸ್ ಇರುತ್ತೆ, ಅಥವಾ ಕೂಲಂಬ್ ಫೋರ್ಸ್ ಅಂತ ಕರಿತೀವಿ. ಅದು ಎಷ್ಟಿರುತ್ತೆ ಈಗಾಗಲೇ ನಮಗೆ ಗೊತ್ತಿದೆ. ಸೊ ನಾವೀಗ ಡಿಸ್ಕ್ರೈಬ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಲೈನ್ ಏನು ಬರ್ಕೋಬೇಕಲ್ಲಿ, ಫ್ರಮ್ ಕೂಲಂಬ್ಸ್ ಲಾ ನಮಗೆ ಕೂಲಂಬ್ಸ್ ಲಾ ಏನು ಹೇಳುತ್ತೆ, F is equal to 1 divided by 4 pi epsilon naught q1 q2 by r square. ಆದರೆ ಇಲ್ಲಿ ನಮಗೆ q1 ಅಂದರೆ ಪ್ಲಸ್ q2 ಅಂದರೆ 1. ಅಂದರೆ q1 ತೆಗೆದು ನಾವೇನು ಬರೀಬೇಕು, q ಅಂತ ಅಷ್ಟೇ ಬರೀತೀವಿ. ಆ್ಯಂಡ್ q2 is replaced by 1 ಇಂದ ರಿಪ್ಲೇಸ್ ಮಾಡಬೇಕು, ಮತ್ತು q1 ಅನ್ನು q ಇಂದ ರಿಪ್ಲೇಸ್ ಮಾಡಬೇಕು. ಸೊ ಆ ಥರ ಬರೆದ್ವಿ ಅಂತಂದರೆ ದೆನ್ ವಿ ಗೆಟ್ F is equal to 1 by 4 pi epsilon naught q into 1 by x square. ಸೊ ಈ q1 ಹತ್ರ q ಬರ್ದಿದ್ದೀವಿ, q2 ಹತ್ರ 1 ಬರ್ದಿದ್ದೀವಿ. ಆ್ಯಂಡ್ ಇನ್ ಪ್ಲೇಸ್ ಆಫ್ r ನಾವಿಲ್ಲಿ x ತೊಗೊಂಡಿದ್ದೀವಿ. ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿ x ಇದೆ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ನ ಮೆಜರ್ ಮಾಡ್ತಾ ಇರೋದು. 1 ಕೂಲಂಬಿಂದ ಪ್ಲಸ್ ಕ್ಯೂಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದರೆ x ಅಷ್ಟು ಡಿಸ್ಟೆನ್ಸ್ ಇದೆ. ಸೊ instead of r we have to take x. ಆದರೆ q into 1 ಏನಾಗುತ್ತೆ, ಇಟ್ ಈಸ್ q. ಸೊ ಹಾಗಾದರೆ
ಈ 1 ನಾವು ಬರೀದೇ ಇದು ನಡೆಯುತ್ತೆ. ಎಫ್ ಇಸ್ ಈಕ್ವಲ್ಸ್ ಟು 1/4πε0 q/x² ಆಗುತ್ತೆ. ಸೊ ಏನಾಯ್ತು ಈ ಈಕ್ವೇಷನು ಎಫ್ ಈಕ್ವಲ್ ಟು 1/4πε0 q/x² ಆಯಿತು. ನೆಕ್ಸ್ಟ್ ಈಗ ಈ ಚಾರ್ಜನ್ನು ನಾವು ಇನ್ನು ಇಲ್ಲೇನು 1 ಕೂಲಂಬ್ ಆಫ್ ಚಾರ್ಜ್ ಇದೆಯಲ್ಲ, ಇದನ್ನು ಈ ಪಿ ಹತ್ರ ಇಡೋಕ್ಕಿಂತ ಮುಂಚೆ ನಾವು ಎ ಇಂದ ಬಿಗೆ ಮೂವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಅಂದರೆ ದಿಸ್ 1 ಕೂಲಂಬ್ ಆಫ್ ಚಾರ್ಜ್ ಈಸ್ ಮೂವ್ ಫ್ರಮ್ ಎ ಟು ಬಿ. ಇಲ್ಲಿ ಎ ಇಂದ ಬಿ ಮೂವ್ ಮಾಡ್ತಿದ್ವಿ. ಈ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? ಡಿ ಎಕ್ಸ್ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಮತ್ತು ನಾವು ಮೂವ್ ಮಾಡಬೇಕು ಅಂತಂದರೆ ಏನು ಮಾಡಿರ್ಬೇಕು? ನಾವಲ್ಲಿ ಫೋರ್ಸನ್ನು ಅಪ್ಲೈ ಮಾಡಿರಬೇಕು. ಹಾಗಾದರೆ ನಾವು ಫೋರ್ಸ್ ಮತ್ತು ಇಲ್ಲೊಂದಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ಗೊತ್ತು ನಮಗೆ, ಇಟ್ ಈಸ್ ವರ್ಕ್ ಡನ್. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಲಿಕ್ಕೆ ಎಷ್ಟು ವರ್ಕ್ ಡನ್ ಆಗುತ್ತೆ? ಇಟ್ ಈಸ್ ಈಕ್ವಲ್ ಟು, ಈಗಾಗಲೇ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸಿಂದ ಒಂದು ಡೆಫಿನೇಷನ್ ನೋಡಿದ್ದೀವಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆಫಿನೇಷನ್ ಏನು ಅಂತ ಗೊತ್ತಿದೆ ಈಗಾಗಲೇ ನಿಮಗೆ. Potential difference between the 2 points in an electric field is defined as the amount of work done in moving unit positive charge from one point to another point. ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ನಾವು ಚಾರ್ಜನ್ನು ಮೂವ್ ಮಾಡಬೇಕಾದ್ರೆ ಎಷ್ಟು ವರ್ಕ್ ಡನ್ ಆಗುತ್ತೆ? ದಿಸ್ ವರ್ಕ್ ಡನ್ ಈಸ್ ಕಾಲ್ಡ್ ಆ್ಯಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಹಾಗಾದರೆ ಆ ವರ್ಕ್ ಡನ್ ನಾವೇನಂತ ಬರಿಬೋದು? ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಬರಿಬೋದು. ಸೊ ಈಗ ಇಲ್ಲಿ ಎ ಇಂದ ಬಿಗೆ ನಾವು ಮೂವ್ ಮಾಡ್ತೀವಲ್ಲ, ಇಲ್ಲಿ ಎಷ್ಟು ವರ್ಕ್ ಆಗುತ್ತೆ ಅನ್ನೋದನ್ನು ನಾವೇಂತ ಬರಿಬೋದು? ಇಟ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿರುತ್ತೆ. ಮತ್ತು ವರ್ಕನ್ನು ಒಂದು ಸ್ಮಾಲ್ ವರ್ಕ್ ಅಂತ ತೊಗೊಳ್ಳೋಣ. ಎಫ್ ಡಿ ಡಬ್ಲ್ಯೂ ಅಂತ ತೊಗೊಳ್ಳೋಣ. ಡಿ ಡಬ್ಲ್ಯೂ ಇಸ್ ದ ಸ್ಮಾಲ್ ವರ್ಕ್ ಡನ್. ಡಿ ಡಬ್ಲ್ಯೂ ಈಸ್ ದ ವರ್ಕ್ ಡನ್ in moving charge of 1 coulomb from A to B, then ನಾವೇನಂತ ಬರಿಬೋದು? ಎ ಇಂದ ಬಿಗೆ ನಾವು ಏನು ಚಾರ್ಜನ್ನು ಮೂವ್ ಮಾಡ್ತಾ ಇರ್ತೀವಿ, ಎ ಇಂದ ಬಿಗೆ ನಾವು ಚಾರ್ಜನ್ನು ಮೂವ್ ಮಾಡ್ತಾ ಇರ್ತೀವಿ. ಇದನ್ನು ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಲೂ ಕರಿತೀವಿ. ಸೊ ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ವರ್ಕ್ ಡನ್ನಿಗೆ ಈಕ್ವಲ್ ಆಗಿರುತ್ತೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ಈಕ್ವಲ್ ಟು, ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಇದು? ಇಟ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಇನ್ ಮೂವಿಂಗ್ ಪ್ಲಸ್ 1 ಕೂಲಂಬ್ ಆಫ್ ಚಾರ್ಜ್ ಫ್ರಮ್ ಎ ಟು ಬಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸು ವರ್ಕ್ ಡನ್ಗೆ ಈಕ್ವಲ್ ಆಗಿರುತ್ತೆ ಅಂತ ನೋಡಿದ್ವಲ್ಲ, ಆ ಡೆಫಿನೇಷನಿಂದ ನಾವು ಇದನ್ನು ಬರ್ಕೊಂಡಿರೋದು. ಅಥವಾ ನೀವು ಇಲ್ಲಿ ಬೈ ಡೆಫಿನೇಷನ್ ಅಂತಲೂ ಬರ್ಕೋಬೋದು. ಬೈ ಡೆಫಿನೇಷನ್ ಅಂತಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆಫಿನೇಷನ್ ಇದು. ಸೊ ಅದನ್ನು ನಾವು ಒಂದು ಈಕ್ವೇಷನ್ ಫಾರ್ಮಲ್ಲಿ ಬರೆದಿದ್ದೀವಿ. ಆದರೆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಾವೇನಂತ ಬರಿತೀವಿ? ಇಟ್ ಈಸ್ ಡಿ ವಿ ಈಸ್ ಈಕ್ವಲ್ ಟು, ಇಟ್ ಈಸ್ ವರ್ಕ್ ಡನ್. ವರ್ಕ್ ಡನ್ನ ನಾವು ಏನು ತೊಗೊಂಡಿದ್ದೀವಿ? ಇಲ್ಲಿ ಡಿ ಡಬ್ಲ್ಯೂ ಅಂತ ತೊಗೊಂಡಿದ್ದೀವಿ. ಓಕೆ, ಇಟ್ ಈಸ್ ಡಿ ಡಬ್ಲ್ಯೂ. ವರ್ಕ್ ಡನ್ ಅಂದರೆ ಗೊತ್ತಾ? ವರ್ಕ್ ಡನ್ ಫಾರ್ಮುಲಾ ಇನ್ನು ವರ್ಕ್ ಡನ್ ಫಾರ್ಮುಲಾ ಏನು? ಇಟ್ ಈಸ್ ದ ವರ್ಕ್ ಡನ್ ಡಿ ಡಬ್ಲ್ಯೂ ಈಕ್ವಲ್ ಟು ಎಫ್ ಡಿ ಎಕ್ಸ್ ಇಂಟು ಕಾಸ್ ಥೀಟಾ. ನಿಮ್ಮ ವರ್ಕ್ ಎನರ್ಜಿ ಪವರ್ ಆ ಚಾಪ್ಟ್ರಲ್ಲಿ ಇದನ್ನು ನೋಡಿರ್ತೀರ. ಸೊ ಹಾಗಾದರೆ ನಾವು ಇದನ್ನು ಏನು ಬರ್ಕೋಬೋದು? ಎಫ್ ಡಿ ಎಕ್ಸ್ ಕಾಸ್ ಥೀಟಾ ಅಂತ ಬರಿಬೋದು. ಸೊ ಡಿ ವಿ ಈಕ್ವಲ್ ಟು ಎಫ್ ಡಿ ಎಕ್ಸ್ ಕಾಸ್ ಥೀಟಾ ಆಯಿತು. ಇಲ್ಲಿ ಎಫ್ ಅಂದರೆ ಕೂಲಂಬ್ ಫೋರ್ಸ್ ಮತ್ತು ಡಿ ಎಕ್ಸ್ ಅಂದರೆ ಇದು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ
ಕೂಲಮ್ ಫೋರ್ಸ್ ಇವೆರಡು ಪಾಸಿಟಿವ್ ಚಾರ್ಜ್ ಅಲ್ವಾ, ಕೂಲಮ್ ಫೋರ್ಸ್ ಯಾವಾಗಲೂ ಈ ಡೈರೆಕ್ಷನ್ ಇರುತ್ತೆ ಫೋರ್ಸ್. ಅದೇ ನಾವು ಡಿಸ್ಪ್ಲೇಸ್ ಮಾಡ್ತಿರೋದು ಅದಕ್ಕೆ ಅಪೋಸಿಟ್ ಡೈರೆಕ್ಷನಲ್ಲಿ, ಡಿಸ್ಪ್ಲೇಸ್ಮೆಂಟು ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಸೊ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಹಾಗಾದ್ರೆ ಇಲ್ಲಿ ಥೀಟಾ ಎಷ್ಟಿರುತ್ತೆ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಥೀಟಾ ಇಯರ್? ಇಟ್ ಈಸ್ 180 ಡಿಗ್ರಿ. ಸೊ ಅಲ್ಲಿ ಕಾಸ್ ಥೀಟಾ ಅಂತ ಇತ್ತು ಅಲ್ವಾ, ಅಲ್ಲಿ ಥೀಟಾ ನಾವೇನು ತೊಗೋಬೇಕು? ಇಟ್ ಈಸ್ 180 ಡಿಗ್ರಿ ಅಂತ ತೊಗೋಬೇಕು. ಅದನ್ನು ಬರೆಯೋಕ್ಕಿಂತ ಮುಂಚೆ ಇಲ್ಲಿ ಬಟ್ ಎಫ್ ಆ್ಯಂಡ್ ಡಿ ಎಕ್ಸ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಥೀಟಾ ಏನಾಗುತ್ತೆ? ಥೀಟಾ ಈಕ್ವಲ್ ಟು 180 ಡಿಗ್ರಿ, ದೆನ್ ಕಾಸ್ ಥೀಟಾ ಈಕ್ವಲ್ ಟು -1. ದೇರ್ಫೋರ್ ಡಿ ವಿ ಏನಾಗುತ್ತೆ? ಇಲ್ಲಿ ಡಿ ವಿ ಇಸ್ ಈಕ್ವಲ್ ಟು ಎಫ್ ಡಿ ಎಕ್ಸ್. ಇಲ್ಲಿ ಕಾಸ್ ಥೀಟಾ ಅಂದರೆ ಇಟ್ ಈಸ್ -1, ಇಟ್ ಬಿಕಮ್ಸ್ ಮೈನಸ್ ಎಫ್ ಇಂಟು ಡಿ ಎಕ್ಸ್. ಈಗಾಗಲೇ ಎಫ್ ಅಂದರೆ ಏನು ಅಂತ ನೋಡಿದ್ದೀವಿ. ಏನು ಎಫ್ ಅಂದರೆ ಇಲ್ಲಿ ಎಫ್ ಈಕ್ವಲ್ ಟು 1/4πε0 q/x². ಇದನ್ನ ಒಂದು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಆ್ಯಂಡ್ ವಿ ಡಿ ವಿ ಈಕ್ವಲ್ ಟು -f ಇಂಟು ಡಿ ಎಕ್ಸ್. ಲೆಟ್ ವಿ ಟೇಕ್ ಇಟ್ ಆ್ಯಸ್ ಈಕ್ವೇಷನ್ 2. ನೆಕ್ಸ್ಟ್ ಏನು ಮಾಡಬೇಕೀಗ? ಈಕ್ವೇಷನ್ 1ಅನ್ನು ತೊಗೊಂಡು ನಾವು ಈಕ್ವೇಷನ್ 2ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಿದೆ ಈಕ್ವೇಷನ್ 1? ಎಫ್ ಈಸ್ ಈಕ್ವಲ್ ಟು 1/4πε0 q/x² ಇದೆ. ಸೊ ಡಿ ವಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ವಿ ಈಸ್ ಈಕ್ವಲ್ ಟು ಮೈನಸ್ ಆಗಿ ಬರ್ಕೊಡ್ರಿ. ಇನ್ ಪ್ಲೇಸ್ ಆಫ್ ಎಫ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ 1/4πε0 q/x² ಇಂಟು ಡಿ ಎಕ್ಸ್. ಇದು ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಯಿತು. ಅಂದರೆ ಎ ಇಂದ ಬಿಗೆ ಮೂವ್ ಮಾಡಿದಾಗ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ ಅಂತ ಗೊತ್ತಾಯಿತು. ಆದರೆ ನಮಗೆ ಬೇಕಾಗಿರೋದು ಇದಲ್ಲ, ಈ ಪಾಯಿಂಟ್ ಪಿ ಹತ್ರ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅನ್ನೋದು ಬೇಕು. ಸೊ ಈ ಪಾಯಿಂಟ್ ಪಿ ಹತ್ರ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅನ್ನೋದನ್ನ ನಾವು ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಈಗ ಬರ್ಬಿಡೋಣ ಒಂದು ಸೆಂಟೆನ್ಸಲ್ಲಿ ಅದನ್ನು. ದ ಪೊಟೆನ್ಷಿಯಲ್ ಅಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ ಈಸ್ ವಿ ಅಂತ ತಗೊಳ್ಳೋಣ. ವಿ ವಿಚ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಪಿ. ಇಟ್ ಈಸ್ ಈಕ್ವಲ್ ಟು work done in bringing plus 1 coulomb of charge from infinity to p. ಹಾಗಾದರೆ ನಾವು ಲಿಮಿಟ್ಸ್ ಏನಂತ ಬರ್ಕೋಬೋದು? ಇಲ್ಲಿ ಡಿ ವಿಗೆ ಲಿಮಿಟ್ಸ್ ಏನು ಇಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಇನ್ಫಿನಿಟಿ ಹತ್ರ ಎಷ್ಟಿರುತ್ತೆ? ಸೊ ನಾವು ಈಗ ಡಿ ವಿ ಲಿಮಿಟ್ಸ್ ಏನಾಗುತ್ತೆ? ಡಿ ವಿ ಇಟ್ಸ್ ಲಿಮಿಟ್ಸ್ ಈಸ್ ಫ್ರಮ್ ಇನ್ಫಿನಿಟಿ ಟು ಪಿ ಅಂತ ತೊಗೊಂಡಿವಿ. ಇನ್ಫಿನಿಟಿ ಹತ್ರ ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರುತ್ತೆ? ಪೊಟೆನ್ಷಿಯಲ್ 0 ಇರುತ್ತೆ. 0 ಟು ನಾವೆಲ್ಲಿ ತೊಗೊಂಬರ್ತೀವಿ? ಪಿ ಹತ್ರ ತೊಗೊಂಬರ್ತೀವಿ. ಪಿ ಹತ್ರ ನಮಗೆ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅಂತ ತೊಗೊಂಡ್ರೆ ಒಂದು ವಿ ಅಷ್ಟಿರ್ಬೋದು. ಸೊ ಇಟ್ಸ್ ಲಿಮಿಟ್ಸ್ ಫ್ರಮ್ 0 ಟು ವಿ. ಆ್ಯಂಡ್ ಇಲ್ಲಿ ನಮಗೆ ಎಕ್ಸ್ ಇದೆಯಲ್ವಾ, ಡಿ ಎಕ್ಸ್, ಇದರದ ಲಿಮಿಟ್ಸ್ ತೊಗೊಂಡ್ವಿ ಅಂತಂದರೆ, ಅಥವಾ ನಿಮಗೆ ವರ್ಕ್ ಡನ್ ಇಂದು ಲಿಮಿಟ್ಸ್ ತೊಗೊಂಡ್ರೆ ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಇನ್ಫಿನಿಟಿಯಿಂದ ತೊಗೊಂಡ್ಬಂದು ಎಲ್ಲಿ ಇಡ್ತಾ ಇದ್ದೀವಿ? ನಾವು ಪಿ ಹತ್ರ ಇಡ್ತಿದ್ದೀವಿ. ಸೊ ಇಲ್ಲಿ ಡಿಸ್ಟೆನ್ಸ್ ಇನ್ಫಿನಿಟಿ, ಪಿ ಹತ್ರ ಇಟ್ಟಾಗ ಡಿಸ್ಟೆನ್ಸ್ ಎಷ್ಟಿದೆ? ಇಲ್ಲಿ ಆರ್. ಸೊ ಡಿ ಎಕ್ಸಿಂದ ಇನ್ನು ನಮಗೆ ಲಿಮಿಟ್ಸ್ ಏನಾಗುತ್ತೆ? ಎಕ್ಸ್ ಲಿಮಿಟ್ಸ್ ಇಟ್ಸ್ ಫ್ರಮ್ ಇನ್ಫಿನಿಟಿ ಟು ಆರ್. ಪಿ ಹತ್ರ ಇಡಬೇಕಲ್ವಾ? ಸೊ ಇನ್ಫಿನಿಟಿಯಿಂದ ಆರ್ವರೆಗೆ ಆಗುತ್ತೆ. ಸೊ ದ ಲಿಮಿಟ್ಸ್ ಆಫ್ ಡಿ ಎಕ್ಸ್ ತೊಗೊಂಡ್ರೆ ನಾವು ಫ್ರಮ್ ಇನ್ಫಿನಿಟಿ ಟು ಆರ್. ಈಗ ನಾವು ಇದಕ್ಕೆ ಅಪ್ಲೈ ಮಾಡೋಣ. ಇಲ್ಲಿ ಬರ್ಕೊಂಡಿದ್ವಲ್ಲ, ಇದಕ್ಕೆ ನಾವು ಈ ಲಿಮಿಟ್ಸನ್ನು ಅಪ್ಲೈ ಮಾಡ್ತಾ ಹೋಗೋಣ. ಇಂಟಿಗ್ರಲ್ ಆಫ್
ಲಿಮಿಟ್ಸ್ ನೋಡಿ 0 to v dv is equal to integral of ಇಲ್ಲಿ minus 1 by 4 pi epsilon naught q by x square into dx. ಮೈನಸ್ ಇಲ್ಲಿ ನೋಡ್ಕೊಂಡು ಬರೀಬೇಕು. ಮೈನಸ್ 1 by 4 pi epsilon naught q by x square into dx. ಇದರಲ್ಲಿ ಯಾವುದೆಲ್ಲ ಕಾನ್ಸ್ಟೆಂಟ್ ಇದೆ ಅದನ್ನು ಹೊರಗೆ ತೆಗೆದುಬಿಡೋಣ. ಇಲ್ಲಿ ಲಿಮಿಟ್ಸ್ ಅಪ್ಲೈ ಮಾಡಿ ಡಿ ವಿ ಹತ್ರ ವಿ ಬರುತ್ತೆ. ಇದನ್ನು ಇಂಟಿಗ್ರೇಟ್ ಮಾಡಿದ್ವಿ ಅಂತಂದರೆ ವಿ ಬರುತ್ತೆ. ವಿತಿನ್ ಲಿಮಿಟ್ಸ್ 0 to v which is equal to ಇಲ್ಲಿ ಕಾನ್ಸ್ಟೆಂಟ್ ಇರೋದನ್ನು ಹೊರಗೆ ತೆಗೆದುಬಿಡೋಣ. ಮೈನಸ್ 1 by 4 pi epsilon naught ಕ್ಯೂ ಇದೆಯಲ್ಲ ಕ್ಯೂವನ್ನು ಹೊರಗೆ ತೆಗೆಯೋಣ. ಇನ್ನೇನು ಉಳಿತಿಲ್ಲಿ 1 divided by x square ಉಳಿತು. 1 by x square into dx. ಲಿಮಿಟ್ಸ್ ಇನ್ಫಿನಿಟಿ ಟು r. ನೆಕ್ಸ್ಟ್ ಇಲ್ಲಿ ಲಿಮಿಟ್ಸ್ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಅಪ್ಪರ್ ಲಿಮಿಟ್ ದೆನ್ ಲೋಯರ್ ಲಿಮಿಟ್. ಸೊ ವಿ ಮೈನಸ್ 0 ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಮೈನಸ್ ಅಂತ ಬರೆದ್ಬಿಟ್ಟು ಲೋಯರ್ ಲಿಮಿಟ್ ಅಪ್ಲೈ ಮಾಡಬೇಕು. ಸೊ ಅಪ್ಪರ್ ಲಿಮಿಟ್ ವಿ minus lower limit 0 is equal to minus q by 4 pi epsilon naught. ಈಗ ಇದನ್ನು ಇಂಟಿಗ್ರೇಟ್ ಮಾಡಬೇಕಲ್ವಾ. ಇದನ್ನು ಇಂಟಿಗ್ರೇಟ್ ಮಾಡೋದಕ್ಕಿಂತ ಮುಂಚೆ ಇದನ್ನು ನ್ಯೂಮರೇಟರ್ ತೊಗೊಂಡು ಹೋಗ್ಬಿಡೋಣ. ಇನ್ಫಿನಿಟಿ ಟು ಆರ್ ಎಕ್ಸ್ ಸ್ಕ್ವೇರ್ ಮೇಲೆ ತೊಗೊಂಡೋದ್ವಿ ಅಂತಂದರೆ ಎಕ್ಸ್ ಪವರ್ ಮೈನಸ್ 2 ಆಗುತ್ತೆ. ಎಕ್ಸ್ ಪವರ್ ಮೈನಸ್ 2 ಇಂಟು ಡಿ ಎಕ್ಸ್. ನಿಮಗೆ ಇಂಟಿಗ್ರೇಷನ್ ಫಾರ್ಮುಲಾ ಎಲ್ಲ ಗೊತ್ತಿರುತ್ತಲ್ವ. ಇಂಟಿಗ್ರೇಷನ್ ಫಾರ್ಮುಲಾ ಗೊತ್ತಿದೆ ಈಗಾಗಲೇ. ಇದಕ್ಕೆ ನಾವು ಇಂಟಿಗ್ರೇಷನ್ ಫಾರ್ಮುಲಾ ತೊಗೊಂಡ್ರೆ ಇದು ಎಕ್ಸ್ ಪವರ್ ಎನ್ ಡಿ ಎಕ್ಸ್ ಅಂತಿತ್ತು ಅಂದರೆ ಎಕ್ಸ್ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ಇಲ್ಲಿ ಎನ್ ಹತ್ರ ನಮಗೆ ಮೈನಸ್ 2 ಇದೆ. ಸೊ ಮೈನಸ್ 2 ಪ್ಲಸ್ 1 ಅಂದರೆ ಮೈನಸ್ 1 ಡಿವೈಡೆಡ್ ಬೈ ಮೈನಸ್ 1. ಸೊ ಹಾಗಾದರೆ ಏನಾಗುತ್ತೆ ಈಗ ಇಲ್ಲಿ ವಿ ಮೈನಸ್ 0 ಇಟ್ ಈಸ್ ವಿ ವಿಚ್ ಈಸ್ ಈಕ್ವಲ್ ಟು ಮೈನಸ್ ಕ್ಯೂ ಬೈ 4 pi epsilon naught. ಇಂಟಿಗ್ರೇಷನ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಇಲ್ಲಿ ಮೈನಸ್ 2 ಪ್ಲಸ್ 1 ಅಂದರೆ ಎಕ್ಸ್ ಪವರ್ ಮೈನಸ್ 2 ಪ್ಲಸ್ 1 ಇಟ್ ಈಸ್ ಮೈನಸ್ 1 ಡಿವೈಡೆಡ್ ಬೈ ಮೈನಸ್ 1. ಮೈನಸ್ ಇಂಟು ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಕ್ಯೂ ಡಿವೈಡೆಡ್ ಬೈ 4 pi epsilon naught ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿದೆ. ಎಕ್ಸ್ ಪವರ್ ಮೈನಸ್ 1 ಬರೀವಿ. ಈ ಎಕ್ಸ್ ಪವರ್ ಮೈನಸ್ 1 ಪ್ಲಸ್ ಮಾಡಬೇಕು ಅಂತಂದರೆ ವಿ ಇದನ್ನು ಡಿನಾಮಿನೇಟರ್ ತೊಗೊಬರ್ಬೇಕು. ಕ್ಯೂ ಬೈ 4 pi epsilon naught 1 by ಎಕ್ಸ್. ಇದನ್ನು ಸ್ವಲ್ಪ ರಿಅರೇಂಜ್ ಮಾಡಿಬಿಡೋಣ. ವಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 pi epsilon naught ಕ್ಯೂ ಬೈ ಎಕ್ಸ್. ಈಗ ಇಲ್ಲಿ ನಾವು ಲಿಮಿಟ್ಸನ್ನು ಅಪ್ಲೈ ಮಾಡಬೇಕಿಲ್ಲಿ. ಫಸ್ಟ್ ಅಪ್ಪರ್ ಲಿಮಿಟ್ ದೆನ್ ಲೋಯರ್ ಲಿಮಿಟ್. ವಿ ಈಸ್ ಈಕ್ವಲ್ ಟು ಕ್ಯೂ ಬೈ 4 pi epsilon naught 1 by ಎಕ್ಸ್ ಇರೋ ಜಾಗದಲ್ಲಿ ಏನು ಬರೀಬೇಕು ಫಸ್ಟು ಆರ್ ಅಪ್ಪರ್ ಲಿಮಿಟ್. ನೆಕ್ಸ್ಟ್ ಮೈನಸ್ ಹಾಕಿ 1 by ಎಕ್ಸ್ ಇರೋ ಜಾಗದಲ್ಲಿ ಇನ್ಫಿನಿಟಿ. ನಿಮಗೆ ಇನ್ಫಿನಿಟಿ 1 by ಇನ್ಫಿನಿಟಿ ವ್ಯಾಲ್ಯೂ ಗೊತ್ತು. 1 by ಇನ್ಫಿನಿಟಿ ಅಂದರೆ 0. ಸೊ ವಿ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ 4 pi epsilon naught 1 by r minus 0. So v is equals to 1 by 4 pi epsilon naught q divided by r. This is the final expression for electric potential at any point due to isolated charge. ಒಂದು ಐಸೋಲೇಟೆಡ್ ಚಾರ್ಜಿಂದ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅಂದರೆ ಇಷ್ಟು. ನಾವೀಗ ಇದನ್ನು ಇನ್ನೊಂದ್ಸಲ ಫಾಸ್ಟಾಗಿ ಗ್ಲಾನ್ಸ್ ಮಾಡಿಬಿಡೋಣ. ಈ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಐಸೋಲೇಟೆಡ್ ಚಾರ್ಜ್. ಫಸ್ಟ್ ಈ ಡಯಾಗ್ರಾಮ್ ಬರ್ಕೊಂಬಿಡಿ. ಡಯಾಗ್ರಾಮ್ ಬರ್ಕೊಂಡು ನೀವು ಅಲ್ಲಿ ಪ್ರಾಬ್ಲಮನ್ನು ಡಿಸ್ಕ್ರೈಬ್ ಮಾಡ್ತಾ ಹೋಗಬೇಕು. ಪ್ರಾಬ್ಲಮನ್ನು ಡಿಸ್ಕ್ರೈಬ್ ಮಾಡುವಾಗ ಪ್ಲಸ್ ಲೆಟ್
plus q be the point charge placed at a distance r from point p in air. ನೆಕ್ಸ್ಟ್ ಇನ್ನೊಂದು ನೀವು ಇಲ್ಲಿ ಒಂದು ಪ್ಲಸ್ 1 ಕೂಲಂಬ್ ಅಷ್ಟು ಚಾರ್ಜನ್ನು ಇಟ್ಟಿರ್ತೀರಾ. ದಿಸ್ ಪ್ಲಸ್ 1 ಕೂಲಂಬ್ ಆಫ್ ಚಾರ್ಜ್ ಇಸ್ ಅಟ್ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ಪ್ಲಸ್ ಕ್ಯೂ. ಹಾಗಾದರೆ ಫ್ರಮ್ ಕೂಲಮ್ಸ್ ಲಾ, ಕೂಲಮ್ಸ್ ಇಂದ ಏನು ಹೇಳ್ಬೋದು ನಾವು, ಫ್ರಮ್ ಕೂಲಮ್ಸ್ ಲಾ F equal to 1 by 4 pi epsilon Q1 Q2 ಅಂತ ಇರುತ್ತೆ. Q1 ಬದಲು Q1 ತೊಗೊಂಡಿದ್ವಿ, Q2 ಬದಲು 1 ಅಂತ ತೊಗೊಂಡಿದ್ವಿ. ಸೊ Q by x ಸ್ಕ್ವೇರ್. ಹಾಗಾದರೆ ನಾವು ಡಿ ಡಬ್ಲ್ಯೂ ಅನ್ನೋದನ್ನ ಒಂದು ಸ್ಮಾಲ್ ವರ್ಕ್ ಡನ್ ಅಂತ ತೊಗೊಳ್ಳೋಣ. ವೆನ್ ಇಟ್ ಮೂವ್ಸ್ ಫ್ರಮ್ ಎ ಟು ಬಿ. ದೆನ್ ಬೈ ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್. ಡಿ ವಿ ಈಕ್ವಲ್ ಟು ಡಿ ಡಬ್ಲ್ಯೂ ಆಗುತ್ತೆ. ಬೈ ಡೆಫಿನೇಷನ್ ಆಫ್ ವರ್ಕ್, ದಟ್ ಈಸ್ dw equal to f dx into cos theta. ಸೊ ಹಾಗಾಗಿ ನಾವು ಇದನ್ನು dw ತೆಗೆದುಬಿಟ್ಟು f dx cos theta ಅಂತ ಬರೆದಿದ್ದೀವಿ. ಆದರೆ ಅವೆರಡು ಅಪೋಸಿಟ್ ಡೈರೆಕ್ಷನ್ ಇದೆ, ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್. ಹಾಗಾದರೆ ಥೀಟಾ ಎಷ್ಟಿರುತ್ತೆ ಇಲ್ಲಿ 180 ಡಿಗ್ರಿ. ಸೊ ಕಾಸ್ 180 ಅಂದರೆ -1. ಸೊ ಡಿ ವಿ ಈಕ್ವಲ್ ಟು ಮೈನಸ್ ಎಫ್ ಇಂಟು ಡಿ ಎಕ್ಸ್ ಆಯಿತು. ಈ ಮೈನಸ್ ಎಫ್ ಹತ್ರ ನಾವು ಫಸ್ಟ್ ಈಕ್ವೇಷನ್ 1 ಇತ್ತಲ್ವಾ, ಎಫ್ ಈಕ್ವಲ್ ಟು 1 by 4 pi epsilon q by x ಸ್ಕ್ವೇರ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಫ್ ಹತ್ರ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಈ ಫಾರ್ಮುಲಾ ಬಂದಿದೆ. ನೆಕ್ಸ್ಟ್ ನಮಗೆ ಬೇಕಿರೋದು ಪಿ ಹತ್ರ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅಂತ. ಸೊ ಹಾಗಾಗಿ ಅಲ್ಲಿ ಇನ್ಫಿನಿಟಿ ಹತ್ರ ಪೊಟೆನ್ಷಿಯಲ್ 0, ಪಿ ಹತ್ರ ವಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅಂತ ತೊಗೊಳ್ಳೋಣ. ಆ್ಯಂಡ್ ಡಿಸ್ಟೆನ್ಸ್ ಫ್ರಮ್ ಇಟ್ ಸ್ಟಾರ್ಟಸ್ ಫ್ರಮ್ ಮೂವ್ ಫ್ರಮ್ ಇನ್ಫಿನಿಟಿ ಟು ಆರ್. ಸೊ ಡಿಸ್ಟೆನ್ಸ್ ಸ್ಟಾರ್ಟಿಂಗಲ್ಲಿ ಇನ್ಫಿನಿಟಿ ಇರುತ್ತೆ, ನೆಕ್ಸ್ಟ್ ಆರ್ ಇರುತ್ತೆ. ಆ ಲಿಮಿಟ್ಸನ್ನು ಅಪ್ಲೈ ಮಾಡೋಣ. ಲಿಮಿಟ್ಸ್ ಅಪ್ಲೈ ಮಾಡಿದ್ದೀವಿ. ಸೊ ಇಂಟಿಗ್ರೇಟ್ ಮಾಡಿದರೆ ವಿ ಬರುತ್ತೆ ಇದನ್ನು ಈ ಸೈಡಲ್ಲಿ. ಸೊ 0 ಟು ವಿ. ಇಲ್ಲಿ ಕಾನ್ಸ್ಟೆಂಟ್ ಎಲ್ಲ ಹೊರಗೆ ತೆಗೆದಿದ್ದೀವಿ. 1 by x ಸ್ಕ್ವೇರ್ ಇಂಟು ಡಿ ಎಕ್ಸ್ ಉಳಿದಿದೆ. ಈಗ ನಮಗೆ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಫೈನಲಲ್ಲಿ ಈ ಫಾರ್ಮಿಗೆ ಬಂದಿರ್ತೀವಿ ನಾವು. ವಿ ಇಸ್ ಈಕ್ವಲ್ಸ್ ಟು 1 by q by 4 pi epsilon 1 by x ವಿತಿನ್ ಲಿಮಿಟ್ಸ್ ಇನ್ಫಿನಿಟಿ ಟು ಆರ್ ಅಂತ. ನೆಕ್ಸ್ಟ್ ನಾವು ಈ ಲಿಮಿಟ್ಸನ್ನು ಅಪ್ಲೈ ಮಾಡ್ತಾ ಹೋಗಬೇಕು. ಲಿಮಿಟ್ಸನ್ನು ಅಪ್ಲೈ ಮಾಡಿದ್ರೆ ವಿ ಇಸ್ ಈಕ್ವಲ್ಸ್ ಟು 1 by 4 pi epsilon 1 by r ಮೈನಸ್ 1 by ಇನ್ಫಿನಿಟಿ. ನೆಕ್ಸ್ಟ್ ಈ 1 by ಇನ್ಫಿನಿಟಿ ಅಂದರೆ 0. ಸೊ 0 ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ದೆನ್ ವಿ ಇಸ್ ಈಕ್ವಲ್ಸ್ ಟು 1 by 4 pi epsilon q by r only. This is the final expression. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಾದರೆ ನಮಗೆ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು.